ಬಾಸ್ ಕನ್ನಡ 10 ಕಾರ್ಯಕ್ರಮ ಮುಗಿದು ತುಂಬಾ ದಿನಗಳೇ ಕಳೆದಿದೆ. ಆದರೂ ಇನ್ನೂ ಬಿಗ್ ಬಾಸ್ ಫೀವರ್ ಕಮ್ಮಿ ಆಗಿಲ್ಲ. ಎಲ್ಲಿ ನೋಡಿದ್ರೂ ಬಿಗ್ ಬಾಸ್ ಸ್ಪರ್ಧಿಗಳದೇ ಮಾತು. ಅದರಲ್ಲಿಯೂ ನಮ್ರತಾ ಹಾಗೂ ಸ್ನೇಹಿತ್ ಬಗ್ಗೆ ಜೋರಾಗಿ ಚರ್ಚೆ ನಡೆಯುತ್ತಲೇ ಇದೆ. ಬಿಗ್ ಬಾಸ್ ಮುಗಿದ ಮೇಲೆ ವಿನಯ್, ನಮ್ರತಾ, ರಕ್ಷಕ್, ಮೈಕಲ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದರು. ವಿನಯ್, ಭುವಿ ಪೊವಪ್ಪ, ಇಶಾನೀಸ್, ರಕ್ಷಕ್, ಮೈಕಲ್, ನಮ್ರತಾ ಒಟ್ಟಿಗೆ ಪಾರ್ಟಿ ಮಾಡಿದರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರೆಲ್ಲ ಸ್ನೇಹ ಮುಂದುವರೆದಿದೆ. ಆದರೆ ಈ ಗುಂಪಿನಲ್ಲಿ ಸ್ನೇಹಿತ್ ಮಾತ್ರ ಕಾಣಿಸಿಕೊಂಡಿರಲಿಲ್ಲ. ಈಗ್ಯಾಕೆ ಅಂತ ಬಿಗ್ ಬಾಸ್ ಪ್ರಿಯರು ಪ್ರಶ್ನೆ ಮಾಡಿದ್ದರು. ಅಸಲಿಗೆ ಬಿಗ್ ಬಾಸ್ ಮನೆಯೊಳಗೆ ಸ್ನೇಹಿತ್ ರೀ ಎಂಟ್ರಿ ಕೊಟ್ಟಾಗಿನಿಂದಲೂ ನಮ್ರತಾಗೆ ಬೇಸರ, ಕೋಪ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಮೊಂದಿಗೆ ಮಾತನಾಡಲ್ಲ, ನಿಮ್ಮ ಮುಖ ನೋಡಲ್ಲ ಎಂದು ಸ್ನೇಹಿತ್ಗೆ ನಮ್ರತಾ ಹೇಳಿದ್ದರು. ಅದರಂತೆ ನಮ್ರತಾ ಜೊತೆ ಇದೀಗ ಸ್ನೇಹಿತ್ ಕಾಣಿಸಿಕೊಳ್ಳುತ್ತಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಮ್ಮ ತಂದೆ ತಾಯಿ ಜೊತೆ ಸ್ನೇಹಿತ್ ಮಾತನಾಡಿಲ್ಲ ಅಂತ ನಮ್ರತಾಗೆ ಕೋಪ ಇದೆ. ಹಾಗೆ ಕಾರ್ತಿಕ್ ಹಾಗೂ ತಮ್ಮ ನಡುವಿನ ಗೆಳೆತನವನ್ನ ಸ್ನೇಹಿತ್ ಜಡ್ಜ್ ಮಾಡಿದರು ಅಂತ ನಮ್ರತಾಗೆ ಬೇಸರ ಇದೆ. ನಮ್ರತಾ ಅವರ ಫ್ಯಾಮಿಲಿ ಆಗಲೇ ಸ್ಟ್ರೆಸ್ ನಲ್ಲಿ ಇದ್ದಾರೆ. ಈ ಸಮಯದಲ್ಲಿ ನಾನು ಫೋನ್ ಮಾಡಿ ಮಾತನಾಡಿದರೆ ನನಗೆ ಗೊತ್ತಿಲ್ಲ ಅವರು ಹೇಗೆ ತಗೊಳ್ತಾರೆ. ನಮ್ರತಾ ಫ್ಯಾಮಿಲಿ ಜೊತೆ ನಾನು ಮಾತನಾಡ್ತೀನಿ, ನಮ್ರತಾ ಫ್ರೆಂಡ್ ಆಗಿ ಈಗಲೂ ಮಾತನಾಡ್ತೀನಿ ಎಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸಂದರ್ಶನವೊಂದರಲ್ಲಿ ಸ್ನೇಹಿತ್ ಹೇಳಿದರು. ಇನ್ನು ನಮ್ರತಾ ಜೊತೆಗಿನ ಪ್ರೀತಿ ಮದುವೆ ಬಗ್ಗೆಯೂ ಸಂದರ್ಶನದಲ್ಲಿ ಮಾತನಾಡಿದ್ದ ಸ್ನೇಹಿತ್, ಮೊದಲು ನಮ್ರತಾಗೆ ಒಪ್ಪಿಗೆ ಆಗಬೇಕು, ಆಮೇಲೆ ಬೇರೆ ಮಾತು. ನನ್ನ ಫೀಲಿಂಗ್ಸ್ನ ನಾನು ನಮ್ರತಾ ಬಳಿ ಹೇಳಿಕೊಂಡಿದ್ದೆ ಎಂದಿದ್ದಾರೆ. ನಮ್ರತಾ ಜೊತೆ ಸ್ನೇಹಿತ್ ಖುಷಿಯಾಗಿ ಇರ್ತಾನೆ ಅಂದ್ರೆ ನಮಗೆ ಓಕೆ ಎಂದು ಸಂದರ್ಶನದಲ್ಲಿ ಸ್ನೇಹಿತ್ ತಂದೆ ತಾಯಿ ಕೂಡ ಹೇಳಿದರು. ಇನ್ನು ಸ್ನೇಹಿತ್ ತಂದೆ ಆಯ್ಕೆ ಸ್ನೇಹಿತ್ಗೆ ಬಿಟ್ಟಿದ್ದು. ಈ ವಿಚಾರದಲ್ಲಿ ನಾವು ಏನು ಹೇಳಲ್ಲ. ನನಗೆ ಅನಿಸಿದ್ದು ಏನು ಅಂದ್ರೆ ನಮ್ರತಾ ಒಳ್ಳೆ ಹೆಣ್ಣು ಮಗಳು, ಒಳ್ಳೆಯ ಫ್ಯಾಮಿಲಿಯಿಂದ ಬಂದಿದ್ದಾಳೆ, ಆ ಗೌರವ ನನಗೆ ಇದೆ ಎಂದಿದ್ದರು. ತಮ್ಮ ತಂದೆ ಹಾಗೂ ತಾಯಿಯ ಜೊತೆಗೆ ಏನನ್ನ ಮಾತನಾಡದೆ ಸಂದರ್ಶನಗಳಲ್ಲಿ ಸ್ನೇಹಿತ್ ತಂದೆ ತಾಯಿ ಹೀಗೆ ಮಾತನಾಡಿದ್ದು ನಮ್ರತಾಗೆ ಬೇಸರ ಮೂಡಿಸಿದೆ. ಈ ಬಗ್ಗೆ ತಾವು ಎಲಿಮಿನೇಟ್ ಆದ ನಂತರ ಇಂಟರ್ವ್ಯೂಗಳಲ್ಲಿ ನಮ್ರತಾ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದರು. ನನ್ನ ತಂದೆ ತಾಯಿಗೆ ಬೇಜಾರಾಗಿದೆ, ನನಗೂ ಶಾಕ್ ಆಯಿತು. ಒಂದು ಹೆಣ್ಣಿನ ಲೈಫ್ ಬಗ್ಗೆ, ಫ್ಯೂಚರ್ ಬಗ್ಗೆ ಮಾತನಾಡುತ್ತಿದ್ದೀರಾ, ಅದರಲ್ಲಿ ಅವರ ಮಗನ ಫ್ಯೂಚರ್ ಕೂಡ ಇದೆ. ಕಮೆಂಟ್ ಮಾಡುವ ಮುನ್ನ ಕನ್ಫರ್ಮೇಷನ್ ಇದ್ದರೆ ಮಾತನಾಡಬೇಕು, ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡದೆ ಮಾತನಾಡುವುದು ತಪ್ಪು. ಒಪ್ಪಿಕೊಂಡಿದ್ದೀರಾ, ನಿಮ್ಮ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆನಾ ಅಂತ ತುಂಬಾ ಜನ ನನ್ನ ತಂದೆ ತಾಯಿಗೆ ಫೋನ್ ಮಾಡಿ ಕೇಳಿದ್ದಾರೆ. ನನ್ನ ಪ್ರಕಾರ ಇದು ಬೇಕಿರಲಿಲ್ಲ. ದೊಡ್ಡವರಾಗಿ ಕೂತು ಮಾತನಾಡಿ ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರೆ ಉತ್ತಮ ಆಗಿರುತ್ತಿತ್ತು. ಅದೊಂದು ನನಗೆ ಬೇಜಾರಿದೆ ಎಂದು ಸಂದರ್ಶನಗಳಲ್ಲಿ ನಮ್ರತಾ ಹೇಳಿದರು. ನಮ್ರತಾ ಹಾಗೂ ಸ್ನೇಹಿತ್ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಭಿನ್ನಾಭಿಪ್ರಾಯವನ್ನ ಬಗೆಹರಿಸಿಕೊಂಡು ನಮ್ರತಾ ಸ್ನೇಹಿತ್ ಮತ್ತೆ ಒಂದಾಗ್ತಾರಾ ಇಲ್ವಾ ಕಾದು ನೋಡಬೇಕು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.